ಈಗ 394ನೇ ಕಥೆಯನ್ನು ಕೇಳೋಣ. ಭೃಗು ಋಷಿಗಳ ಒಂದು ಕತೆ. ಬ್ರಹ್ಮದೇವರ ಮಗನೇ ಭೃಗು ಮುನಿಗಳು, ಭಾರಿ ತಪಸ್ವಿಗಳು. ಭೃಗು ಋಷಿಗಳ ಕತೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಆಯಾಯ ಪುರಾಣಗಳ ಕತೆ ಹೇಳುವಾಗ ಅದನ್ನು ನಾವು ನಿರೂಪಿಸ್ತೇವೆ. ಪ್ರಕೃತ ಋಷಿಗಳ ಕಥೆಗಳನ್ನು ಹೇಳ್ತಾ ಇರುವ ಕಾರಣ ಒಂದು ಕಥೆಯನ್ನು ಈಗ ನಾವು ಹೇಳ್ತಾ ಇದ್ದೇವೆ. ಭೃಗು ಋಷಿಗಳ ಶಾಪದಿಂದ ಪರಮಾತ್ಮ 10 ಅವತಾರ ತೆಗಿಬೇಕಾಯ್ತಂತೆ. ಒಮ್ಮೆ ಏನಾಯಿತು, ಶುಕ್ರಾಚಾರ್ಯರು ಅನುಷ್ಠಾನಕ್ಕೆ ಹೋಗಿದ್ದರು, ಭೃಗುವು ತಪಸ್ಸಿಗೆ ಹೋಗಿದ್ದ. ಇಬ್ಬರು ಇಲ್ಲದಿದ್ದ ವೇಳೆಯಲ್ಲಿ ದೇವತೆಗಳು ಬಂದು ದೈತ್ಯರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದ್ದಾರೆ. ದೈತ್ಯರೆಲ್ಲ ಹೊಡೆತ ತಿಂದು ಗುರುಗಳಾದ ಶುಕ್ರಾಚಾರ್ಯ ಮನೆಗೆ ಓಡಿ ಬಂದರು. ಆಗ ತಂದೆ ಮಕ್ಕಳು ಇಬ್ಬರು ಇಲ್ಲ. ಆದರೂ ಆ ಭೃಗು ಋಷಿಗಳ ಹೆಂಡತಿ ತಾನೇ ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡಿದು ಯುದ್ಧಕ್ಕೆ ಹೊರಟೇ ಬಿಟ್ಲಂತೆ. ಅವಳ ಶೌರ್ಯ ಪರಾಕ್ರಮಗಳ ಮುಂದೆ ನಿಲ್ಲಲಿಕ್ಕಾಗಲಿಲ್ಲ. ದೇವತೆಗಳ ಸೈನ್ಯವೆಲ್ಲ ದಿಕ್ಕಾಪಾಲಾಗಿ ಓಡ್ತಾ ಇದೆ. ಏನು ಆ ದುರ್ಗೆ ಅಂತ ಕಂಗೊಳಿಸ್ತಾ ಇದ್ದಾಳೆ ಅವಳು, ಚಂಡಿಯಂತೆ ರಕ್ಕಸರ ಪಕ್ಷಿ ಹಿಡ್ಕೊಂಡು ಓಡಾಡ್ತಿದ್ದಾಳೆ. ಅವ್ರು ನೋಡಿ ದಾನವರೆಲ್ಲ ಬೆರಗಾಗ್ಬಿಟ್ರು ಅವರು. ದೇವತೆಗಳೆಲ್ಲ ಸೋತು ಹೋಗಿ ವಿಷ್ಣುವಿನ ಹತ್ರ ಹೋಗ್ತಾರೆ. ಏನು ಆ ಹೆಣ್ಣುಮಗಳು ನಮ್ಮನ್ನು ಚಂಡಾಡ್ತಿದ್ದಾಳೆ, ಪರಮಾತ್ಮ ಏನು ಮಾಡಬೇಕು ನಾವು? ಆಗ ಪರಮಾತ್ಮ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಕಳಿಸಿದ. ಆ ಚಕ್ರ ಭೃಗು ಋಷಿಗಳ ಹೆಂಡತಿಯ ತಲೆಯನ್ನು ಕತ್ತರಿಸಿ ಹಾಕ್ಬಿಡ್ತು. ಸರಿ, ತಪಸ್ಸಿನಿಂದ ಮರಳಿ ಬರ್ತಾರೆ ಭೃಗು ಋಷಿಗಳು. ತನ್ನ ಹೆಂಡತಿ ತಲೆ ಕಡ್ಕೊಂಡು ಬಿದ್ದಿದ್ದಾಳೆ. ಸಿಟ್ಟು ಬಂತವರಿಗೆ. ವಿಷ್ಣು ಇಂಥ ಕೆಲಸ ಮಾಡೋದಾ? ನೀನು ಭೂಲೋಕದಲ್ಲಿ 10 ಸಲ ಹುಟ್ಟು 10 ಅವತಾರ ತಾಳು, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಹೀಗೆ 10 ಅವತಾರ ತಾಳು ಅಂತ ಹೇಳಿ ಶಾಪ ಕೊಡ್ತಾನಂತೆ. ವಾಸ್ತವಿಕವಾಗಿ ಪರಮಾತ್ಮರಿಗೆ ಶಾಪ ಕೊಡ್ಲಿಕ್ಕೆ ಹೋಗಿ ಇವರು ಮಿತಿಮೀರಿ ಇದ್ದ ಪುಣ್ಯವನ್ನು ಕಳ್ಕೊಂಡ್ರಷ್ಟೇ. ಮತ್ತೊಂದು ಕತೆ ಕೂಡ ಇದೆ. ಇದೆಲ್ಲ ಕಲ್ಪಾಂತರ ಕಥೆಯನ್ನು ಇಟ್ಕೋಬೇಕು. ಒಂದೊಂದು ಪುರಾಣದಲ್ಲಿ ಒಂದೊಂದು ಕತೆ ಇದ್ದರೆ ಅದು ಕಲ್ಪಾಂತರ ಕತೆ ಅಂತ ನಾವು ಅದನ್ನು ಭಾವಿಸಬೇಕು. ಒಮ್ಮೆ ಭೃಗು ಋಷಿಗಳು ದೊಡ್ಡ ಒಂದು ಯಜ್ಞವನ್ನು ಮಾಡಿದರಂತೆ. ಹಾಗೆ ಯಜ್ಞ ರಕ್ಷಣೆಗೆ ನೀನೇ ಬಂದು ಇರಬೇಕಪ್ಪ, ನಿನಗೆ ಯಜ್ಞದಲ್ಲಿ ಇದ್ದು ಏನೂ ತೊಂದರೆ ಆಗದಂತೆ ಯಜ್ಞವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರಂತೆ. ಹಾಗೆ ಆಗಲಿಲ್ಲ. ಅಟ್ಟಲ್ಲಿ ದೇವೇಂದ್ರ ಏನೋ ಅವಸರ ಕೆಲಸಕ್ಕೆ ಅಂತ ಕರೀತಾನೆ ವಿಷ್ಣುವನ್ನು. ಸರಿ, ವಿಷ್ಣು ಸೀದಾ ಅಮರಾವತಿಗೆ ಹೊರಟಿದ್ದಾರೆ. ವಿಷ್ಣು ಇಲ್ಲದೆ ಇದನ್ನು ನೋಡಿ ಈ ದೈತ್ಯರೆಲ್ಲ ನುಗ್ಗಿ ಬರ್ತಾರೆ. ಆ ಯಜ್ಞವನ್ನೆಲ್ಲ ಹಾಳು ಮಾಡಿಬಿಟ್ರು. ಭೃಗುವಿನ ಯಜ್ಞವೆಲ್ಲ ಹಾಳು ಮಾಡಿಬಿಟ್ರು. ಭೃಗುವಿಗೆ ಸಿಟ್ಟು ಬಂತು. ಒಳ್ಳೆ ಸಮಯದಲ್ಲಿ ಕೈ ಕೊಟ್ಟರಲ್ಲ ಇವ. ಸಿಟ್ಟು ಬಂತು. ನೀನು 10 ಸಲ ಅವತಾರ ತಾಳಿ ದುರ್ದಶೆಗೆ ಕಾರಣನಾಗ ನೀನು ಅಂತ ಹೇಳಿ ಶಾಪ ಕೊಡ್ತಾರಂತೆ. ಈ ರೀತಿ ಅವರು 10 ಅವತಾರ ತಾಳಬೇಕಾಯಿತು ಅಂತ ಹೇಳ್ತಿದ್ದಾರೆ. ಭೃಗು ಋಷಿಗಳು ಬಹಳ ಕೆಲಸ ಮಾಡಿದ್ದಾರೆ. ಈ ನಹುಷ ಹೆಬ್ಬಾವಾಗಿ ಬೀಳಲಿಕ್ಕೆ ಅವರೇ ಕಾರಣರಾಗಿದ್ದಾರೆ. ಅಗಸ್ತ್ಯರ ಜಟ ಒಳಗೆ ಕೂತ್ಕೊಂಡ್ಬಿಟ್ಟು ಅವರ ಕಣ್ಣಿಗೆ ಬೀಳಲೇ ಇಲ್ಲ ಅವರು. ಹೀಗಾಗಿ ಎಲ್ಲ ತಪಸ್ಸೆಲ್ಲ ಇತ್ತು. ಅವರೊಳಗೆ ಬ್ರಹ್ಮದೇವರು ಬೇರೆ ಕೂತಿದ್ರು. ಹೀಗೆ ನಹುಷನ ಸರ್ವ ಪತನಕ್ಕೆ ಭೃಗು ಋಷಿಗಳು ಕಾರಣ ಆಗುತ್ತಾರೆ. ಇನ್ನು ತ್ರಿಮೂರ್ತಿಗಳ ಅಲ್ಲಿ ಆ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುವ ಕೆಲಸದಲ್ಲಿ ಕೂಡ ಭೃಗು ಋಷಿಗಳ ಪಾತ್ರ ದೊಡ್ಡದು. ಹೀಗೆ ಭೃಗುನ ವಂಶದಲ್ಲೇ ಸಾಕ್ಷಾತ್ ಪರಮಾತ್ಮ ಪರಶುರಾಮನಾಗಿ ಭಾರ್ಗವ ರಾಮನಾಗಿ ಅವತಾರ ಮಾಡಿದ್ದಾನೆ. ಇಂಥ ಭೃಗು ಋಷಿಗಳಿಗೆ ನಮಸ್ಕರಿಸಿ 394ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.